ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಫ್ಯೂಚರ್ ಆ್ಯಂಡ್ ಆಪ್ಷನ್ ಟ್ರೇಡಿಂಗ್ ಬಗ್ಗೆ ನಮ್ಮ ಯುವಜನರಲ್ಲಿ ಸಾಕಷ್ಟು ದೊಡ್ಡ ವ್ಯಾಮೋಹ ಇದೆ. ಯಾಕಂದರೆ ಇದರಲ್ಲಿ ಕ್ವಿಕ್ಕಾಗಿ ಮನಿ ಮಾಡ್ಬೋದು ಅನ್ನುವಂಥ ಒಂದು ಭಾವನೆ. ಸಾಕಷ್ಟು ಮಂದಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಓದ್ತಾರೆ, ತಿಳ್ಕೊಳ್ತಾರೆ, ಟ್ರೈನಿಂಗ್ ಕ್ಯಾಂಪ್ಗಳಿಗೆ ಹೋಗ್ತಾರೆ ಇತ್ಯಾದಿ. ಆದರೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಕೂಡ ಇದೆ, ಟ್ರೇಡಿಂಗ್ ಕೂಡ ಇದೆ. ಇನ್ನೊಂದು ಬಹಳ ಅಪಾಯಕಾರಿಯಾದಂಥ ವರದಿ ಅಂದರೆ ಸೆಬಿ, ಮಾರುಕಟ್ಟೆ ನಿಯಂತ್ರಕ ಸೆಬಿಯ ವರದಿಯ ಪ್ರಕಾರ ಈ ಫ್ಯೂಚರ್ ಆ್ಯಂಡ್ ಆಪ್ಷನಲ್ಲಿ ಟ್ರೇಡಿಂಗ್ ಮಾಡುವವರಲ್ಲಿ 97% ಜಾಸ್ತಿ ಮಂದಿ ಅವರ ಹೂಡಿಕೆಯನ್ನು ಕಳೆದುಕೊಳ್ತಾರೆ ಅನ್ನುವಂಥದ್ದು. ನಿಜವಾಗಿ ಕೂಡ ಇದು ಬಹಳ ಆತಂಕಕಾರಿ ವರದಿ. ಸೊ ಹಾಗಾದರೆ ಫ್ಯೂಚರ್ ಆ್ಯಂಡ್ ಆಪ್ಷನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾ, ಮಾಡಬಾರ್ದಾ, ಇದರಲ್ಲಿ ಇರತಕ್ಕಂಥ ರಿಸ್ಕ್ ಏನು ಇತ್ಯಾದಿ ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡಲ್ಲಿ ನಾವು ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು NRI ಮನಿ ಕ್ಲಿನಿಕ್ನ ಸ್ಥಾಪಕರಾದ ಹಾಗೂ ಪರ್ಸನಲ್ ಫೈನಾನ್ಸ್ ವಿಚಾರದಲ್ಲಿ 30ಕ್ಕೂ ಹೆಚ್ಚು ವರ್ಷಗಳ ಅನುಭವ ಇರುವಂತಹ ಚಂದ್ರಕಾಂತ್ ಭಟ್ ಅವರನ್ನು ಆಹ್ವಾನಿಸ್ತಾ ಇದ್ದೀವಿ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡ್ಕೊಳ್ಳೋಣ. ನಮಸ್ಕಾರ ಚಂದ್ರಕಾಂತ್. ನಮಸ್ಕಾರ. ಅಂದಹಾಗೆ ನಾನು ಈಗಾಗಲೇ ಇಂಟ್ರೊಡಕ್ಷನಲ್ಲಿ ಹೇಳಿದ ಹಾಗೆ ಈ ಫ್ಯೂಚರ್ ಆ್ಯಂಡ್ ಆಪ್ಷನ್ ಟ್ರೇಡಿಂಗ್ ಬಗ್ಗೆ ಭಾಳ ಯುವಜನತೆಯಲ್ಲಿ ಬಹಳ ಒಲವು ಇರುವಂಥದ್ದು. ಅನೇಕ ಮಂದಿ ಅದಕ್ಕೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಭಾಳ ಕ್ವಿಕ್ ಮನಿ ಮಾಡ್ಬೋದು ಅನ್ನುವಂಥದ್ದು ಆಸೆಯಿಂದ. ಸೊ ಇಂತಹ ಯುವಜನತೆಗೆ ಈ ಒಂದು ಸೆಬಿಯ ವರದಿ ಹಿನ್ನೆಲೆಯಲ್ಲಿ ಏನು ಹೇಳ್ತೀರಿ ತಾವು? ತಮ್ಮ ಸಜೆಷನ್ ಏನು ಅಂತ? ನೋಡಿ, ಈ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಅಥವಾ ಟ್ರೇಡಿಂಗ್ ಹಾಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಎರಡೂ ಕೂಡ ಸ್ಟಾಕ್ ಮಾರ್ಕೆಟ್ನ ಒಂದು ಅವಿಭಾಜ್ಯ ಅಂಗಗಳದು. ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಮಹತ್ವ ಇದೆ, ತನ್ನದೇ ಆಗಿರ್ತಕ್ಕಂಥ ಉದ್ದೇಶ ಇದೆ. ಹಾಗೆ ಯಾರು ಯಾವುದನ್ನು ಉಪಯೋಗಿಸ್ಬೇಕು ಅನ್ನೋದಕ್ಕೂ ಕೂಡ ಒಂದು ಥಿಯರಿಟಿಕಲಾಗಿ ಹೇಳ್ಬೋದು. ಈ ಫ್ಯೂಚರ್ ಆ್ಯಂಡ್ ಆಪ್ಷನ್ಸನ್ನು ಯೂಸ್ ಮಾಡಬೇಕಾಗಿರುವಂಥದ್ದು ಸಂಸ್ಥೆಗಳು, ದೊಡ್ಡ ಮಟ್ಟದಲ್ಲಿ ಕಾರೋಬಾರ್ ಮಾಡುವಂಥ ಸಂಸ್ಥೆಗಳು ಅದನ್ನು ಯೂಸ್ ಮಾಡಬೇಕು. ಯಾಕೆ ಅದನ್ನು ಯೂಸ್ ಮಾಡಲಿಕ್ಕೆ ಬಿಟ್ಟಿದ್ದಾರೆ? ಉದಾಹರಣೆಗೆ 1 ಕೋಟಿ ಶೇರ್ಗಳನ್ನು ನೀವು ಮಾರಬೇಕು. ಸಾಮಾನ್ಯ ಪರ್ಸ್ನಲ್ ಫೈನಾನ್ಸಲ್ಲಿ ಇದೆಲ್ಲ ಅರ್ಥವೇ ಆಗೋದಿಲ್ಲ. ಹೌದು, ಒಂದು ಸಂಸ್ಥೆಯ ಜೀವನದಲ್ಲಿ 1 ಕೋಟಿ ಶೇರ್ಗಳು ದೊಡ್ಡ ವಿಚಾರನೇ ಅಲ್ಲ ಅದು. ಆದರೆ 1 ಕೋಟಿಯ ಶೇರನ್ನು ನಾನು ಖರೀದಿ ಮಾಡ್ತೀನಿ ಅಥವಾ ಮಾರಾಟ ಮಾಡ್ತೀನಿ. ಅಷ್ಟು ಮಾಡಿದಾಗ ಮಾರ್ಕೆಟೇ ಮೇಲೆ ಕೆಳಗಾಗ್ತದೆ. ಓಕೆ, ಬೆಲೆಗಳಲ್ಲಿ ಹೆಚ್ಚು ಕಮ್ಮಿ ಆಗ್ತದೆ. ಸೊ ಇದನ್ನು ಯಾರಿಗೂ ಗೊತ್ತಾಗದೇ ಇದ್ದಾಗೆ ಅಥವಾ ನಾನು ಕೊಂಡುಕೊಳ್ಳುವುದು ಅಥವಾ ಖರೀದಿ ಮಾಡೋದರಿಂದಾಗಿ ಆಗ್ತಕ್ಕಂಥ ದರದ ಏರಿಳಿತದಿಂದ ನನ್ನ ಪ್ಲ್ಯಾನಿಂಗ್ನಲ್ಲಿ ಡಿಫ್ರೆನ್ಸ್ ಆಗಬಾರ್ದು ಅಂಥೇಳಿ ಫ್ಯೂಚರ್ ಆಪ್ಷನ್ಸ್ ಅನ್ನೋವಂಥದ್ದನ್ನು ಕೊಟ್ಟಿರ್ತಾರೆ. ಈ ಫ್ಯೂಚರ್ಸ್ನಲ್ಲಿ ಈಗ ನಾನು ಖರೀದಿ ಮಾಡಿ 1 ಕೋಟಿ ಶೇರ್ ಖರೀದಿ ಮಾಡ್ತೇನೆ 1 ತಿಂಗಳ ಅವಧಿಯಲ್ಲಿ. ಸೊ ಫ್ಯೂಚರ್ಸಲ್ಲಿ ಪರ್ಚೇಸ್ ಮಾಡ್ತಾರೆ, ಕಾಂಟ್ರಾಕ್ಟ್ ಇಟ್ಕೊತಾರೆ. ಹಾಗೆ ಕ್ಯಾಶ್ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡ್ತಾರೆ. ಇವರು ಫ್ಯೂಚರಲ್ಲಿ ಈ ಡೇಟಲ್ಲಿ ನಾನು ಮಾಡ್ತೀನಿ ಅಂತ ಗ್ಯಾರಂಟಿ ಕೊಟ್ಟಿರೋದ್ರಿಂದ ಅವರಿಗೆ ಮುಂದೆ ದರಗಳಲ್ಲಿ ಹೆಚ್ಚು ಕಮ್ಮಿ ಆದರೂ ಏನೂ ಪ್ರಾಬ್ಲಮ್ ಇಲ್ಲ. ಅವ್ರು ಕ್ಯಾಶ್ ಮಾರ್ಕೆಟಲ್ಲಿ ಖರೀದಿ ಮಾಡಿದಾಗ ಏನಾಗುತ್ತೆ, ಇದು ಬೆಲೆಗಳು ಮೇಲೆ ಇರ್ತವೆ. ಇವರು 1 ತಿಂಗಳ ನಂತರ ನಾನು ಈ ಕೆಳಗಿರುವ ರೇಟಲ್ಲಿ ಖರೀದಿ ಮಾಡ್ತೀನಿ ಅನ್ನೋ ಕಾಂಟ್ರಾಕ್ಟ್ ಇಟ್ಟಿರೋದ್ರಿಂದ ಮುಂದೆ ಅವರು ಇದನ್ನು ಸೇಲ್ ಮಾಡಿದಾಗ ಈ ಕ್ಯಾಶ್ ಮಾರ್ಕೆಟ್ ರೇಟ್ಗಳ ಮೇಲೆ ಬಂದಿರ್ತವೆ. ಸೊ ದೇ ವಿಲ್ ಮೇಕ್ ಮನಿ. ಸೊ ದೇ ವಿಲ್ ಸ್ಕ್ವೇರ್ ಆಫ್ ದ ಪೊಸಿಷನ್. ಸೊ ದೇ ಕ್ಯಾನ್ ನೋ ಎಕ್ಸಾಕ್ಟ್ಲಿ. ಹಾಗೆ ಆಪ್ಷನ್ಸ್ ಕೂಡ ಅಷ್ಟೇ. ಆಪ್ಷನ್ ಅನ್ನುವಂಥದ್ದು ಒಂದು ರೀತಿಯ ಇನ್ಶೂರೆನ್ಸ್, ಹೆಡ್ಜಿಂಗ್. ಈ ಮಾರ್ಕೆಟ್ ಮೇಲೆ ಕೆಳಗೆ ಆದಾಗ ಒಂದು ದಿನದಿಂದ ಇನ್ನೊಂದು ದಿವಸಕ್ಕೆ, ಇದಕ್ಕೆಲ್ಲ ಪರ್ಪಸ್ಗೆ ಒಂದು ಸೈಂಟಿಫಿಕ್ ವೇ ಆಫ್ ಡೀಲಿಂಗ್ ಥಿಂಗ್ಸ್. ಇದು ಒಂದು ರೀತಿಯಲ್ಲಿ ಎಲೆಕ್ಟ್ರಿಸಿಟಿ ಇದ್ದ ಹಾಗೆ. ಇಟ್ ಈಸ್ ವೆರಿ ಎಸೆನ್ಷಿಯಲ್. ಮಾರ್ಕೆಟಿನ ಒಂದು ನಾರ್ಮಲ್ ಆಪರೇಷನ್ಸ್ಗೆ ಇದು ಬೇಕು. ನಮ್ಮ ದಿನನಿತ್ಯದ ಕಾರ್ಯಚಟುವಟಿಕೆಗೆ ಎಲೆಕ್ಟ್ರಿಸಿಟಿ ಬೇಕು. ವಿತೌಟ್ ಎಲೆಕ್ಟ್ರಿಸಿಟಿ ವಿ ಕೆನಾಟ್ ಸರ್ವೈವ್. ಎಲೆಕ್ಟ್ರಿಸಿಟಿ ಬೇಕು ಅಂಥೇಳಿ ನಾವೊಂದು ಎಲೆಕ್ಟ್ರಿಸಿಟಿಯ ಲೈವ್ ವೈರನ್ನು ಹಿಡಿಯೋಕ್ಕಾಗ್ತದೆ? ಸಾಧ್ಯ ಇಲ್ಲ. ಯು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್? ಇಟ್ ಈಸ್ ಎಸೆನ್ಷಿಯಲ್, but it should be handled with care. Correct. And it should be handled by professionals, licensed guy who have to handle. ರಿಟೇಲ್ ಏನು ಮಾಡ್ತಾರೆ, ಇದನ್ನು ಯೂಸ್ ಮಾಡಿ ನಾನು ಜಾಸ್ತಿ ಹಣ ಮಾಡಬಹುದು ಅಂತೇಳಿ. ಉದಾಹರಣೆಗೆ ಒಂದು ಕಂಪ್ನಿಯ ಶೇರ್ ಬೆಲೆ 1,000 ರೂಪಾಯಿ. ಈ ಫ್ಯೂಚರ್ಸ್ ಆಪ್ಷನ್ನಲ್ಲಿ ಲೆಟಸ್ ಸೆ 10% ಮಾರ್ಜಿನಲ್ಲಿ 100 ರೂಪಾಯಿಗೆ ನಾನು ಖರೀದಿ ಮಾಡ್ತೀನಿ ಅಂತ. ಇವಾಗ ಇದರ ಎಫೆಕ್ಟ್ ಹೇಗಾಗುತ್ತೆ ಅಂತ ಹೇಳ್ತೇನೆ. ನೀವು ಇವತ್ತು 100 ರೂಪಾಯಿಗೆ ಫ್ಯೂಚರ್ಸ್ ತೊಗೊಳ್ತೀರಿ. ನಿಮ್ಮ ಐಡಿಯಾ ಏನು, ಇದು ಬೆಲೆಗಳ ಮೇಲೆ ಹೋಗ್ತದೆ, ನನ್ನ ಹತ್ರ 1,000 ರೂಪಾಯಿ ಖರೀದಿ ಮಾಡಲಿಕ್ಕಿಲ್ಲ, ನಾನು 100 ರೂಪಾಯಿ ಕೊಡ್ತೇನೆ. ಈ 1,000 ರೂಪಾಯಿನ ಶೇರ್ ಬೆಲೆ ಉದಾಹರಣೆಗೆ ಒಂದು ವಾರದಲ್ಲಿ 1,100 ಆದರೆ
1000 ಖರೀದಿಯ ಮೇಲೆ 100 ರೂಪಾಯಿ ಪ್ರಾಫಿಟ್ ಆಗ್ತದೆ. ಅದು ಯಾವಾಗ ನೀವು 1000 ರೂಪಾಯಿ ಕೊಟ್ಟಿದ್ರೆ. ನೀವು ಫ್ಯೂಚರಲ್ಲಿ ಖರೀದಿ ಮಾಡಿದ ಕೊಟ್ಟಿರೋದೆಷ್ಟು 100 ರೂಪಾಯಿ ಮಾತ್ರ. ಈ ಬೆಲೆಗಳು 1000 ಇದ್ದಿದ್ದು 1100 ಹೋದಾಗ ಒರಿಜಿನಲ್ ಶೇರ್ ಬೆಲೆ ಮೇಲೆ 100 ರೂಪಾಯಿ ಪ್ರಾಫಿಟ್ ಆಯಿತು. ಅಂದರೆ 10% ಪ್ರಾಫಿಟ್ ಆಯಿತು. ಕರೆಕ್ಟ್. ನೀವು ಇನ್ವೆಸ್ಟ್ ಮಾಡಿರೋದೆಷ್ಟು 100 ರೂಪಾಯಿ. ನೀವು ಸೇಲ್ ಮಾಡಿದಾಗ ಎಷ್ಟಕ್ಕೆ ಸೇಲ್ ಮಾಡ್ತೀರಿ? 1100ಕ್ಕೆ. ನಿಮ್ಮ ಹೂಡಿಕೆ 100, ಸೇಲ್ ಮಾಡಿದ್ದು 1100ಕ್ಕೆ, ಆ್ಯಕ್ಚುಯಲ್ ಪ್ರಾಫಿಟ್ ನಿಮಗೆ 100. ನಿಮ್ಮ ಹೂಡಿಕೆ 100 ರೂಪಾಯಿ ಇರೋದ್ರಿಂದ ಲಾಭ 100 ಮಾಡಿದ್ರಿ, ಪ್ರಾಫಿಟ್ ಪರ್ಸೆಂಟೇಜ್ 100%. ಕರೆಕ್ಟ್. ರೈಟ್. ಇದು ನಿಮ್ಮ ಅಸಂಪ್ಷನ್. ಹೀಗೆ ಆಗ್ತಿದೆ ಅಂತ ಅಸಂಪ್ಷನ್. ಯುವರ್ ಅಸಂಪ್ಷನ್ ಕ್ಯಾನ್ ಕಟ್ ದ ಅದರ್ ಸೈಡ್. 1000 ಖರೀದಿ ಮಾಡಿರುವ ಶೇರು 1100ಕ್ಕೆ ಹೋದರೆ ನೀವು ಎಣಿಸ್ಕೊಂಡದ್ದು ಸತ್ಯ ಆಯಿತು. 1000 ನೀವು ಖರೀದಿ ಮಾಡಿದ ಮೇಲೆ 900 ರೂಪಾಯಿ ಕೇಳಿದ್ರೆ ಲಾಸ್ ಆಗುತ್ತೆ. 100 ರೂಪಾಯಿ 100 ರೂಪಾಯಿ ಲಾಸ್. ಅಂದರೆ ನಿಮಗೆ ಲಾಸ್ ಎಷ್ಟಾಯಿತು? 100% ಲಾಸ್. ಕರೆಕ್ಟ್. ರೈಟ್. ಇಟ್ ಕ್ಯಾನ್ ಕಟ್ ಬೋತ್ ದ ಸೈಡ್ಸ್. ಮಾರ್ಕೆಟ್ ಆಪ್ರೇಟರ್ ಇನ್ಸ್ಟಿಟ್ಯೂಷನ್ ಏನು ಮಾಡ್ತಾರೆ ಖರೀದಿ ಮಾಡ್ಬೇಕಾದ್ರೆ? ಅವ್ರ ಹತ್ರ ಶೇರ್ಸ್ ಇರುತ್ತೆ, ಅದರಿಂದ ಅವ್ನು ಖರೀದಿ ಮಾಡ್ತಾನೆ. ನಾಳೆ ಅದು ಶೇರ್ ಹೇಗೆ ಆಗಲಿ ಅವ್ರ ಹತ್ರ ಆಲ್ರೆಡಿ ಅಷ್ಟು ಸ್ಟಾಕ್ ಇದೆ. ಸೊ ಹಿ ಡಸಂಟ್ ಹ್ಯಾವ್ ಟು ಡೂ ಎನಿಥಿಂಗ್ ಎಲ್ಸ್. ಸೊ ಅವ್ರು ಇರೋದ್ರಿಂದ ನಾನು ಇದನ್ನಲ್ಲಿ ಒತ್ತು ಇಟ್ಟು ನಾನು ಫ್ಯೂಚರಲ್ಲಿ ಖರೀದಿ ಮಾಡ್ತೀನಿ ಅಂತ ಗ್ಯಾರಂಟಿ ಕೊಟ್ಟು ದೇ ವಿಲ್ ಡೂ. ಇದು ಇಲ್ಲಿ ಯಾವುದೇ ಸಪೋರ್ಟ್ ಸ್ಟ್ರಕ್ಚರ್ ಇಲ್ಲದೆ ಇಂಡಿವಿಜುವಲ್ಸ್ ವಿಲ್ ಗೋ ಆ್ಯಂಡ್ ಬೈ. ನೀವು ಹೇಳಿದಾಗೆ ಮೇಲೆ ಹೋದರೆ ಯು ಮೇಕ್ ಮನಿ. ಇಫ್ ಇಟ್ ಟರ್ನ್ಸ್ ರಿವರ್ಸ್ ಸೈಡ್ ಯು ಲೂಸ್ ಯುವರ್ ಕ್ಯಾಪಿಟಲ್. ಎಲ್ಲವೂ ದಿವಸ ನೀವು ಹೇಳಿದಾಗ ಆಗೋದಿಲ್ಲ. ಕರೆಕ್ಟ್. ಒಂದು ದಿವಸ ಮೇಲೆ ಹೋದರೆ ಒಂದು ದಿವಸ ಕೆಳಗೆ ಬರ್ತದೆ. ಯಾವತ್ತು ಮೇಲೆ ಹೋಗ್ತದೆ, ಯಾವತ್ತು ಕೆಳಗೆ ಬರ್ತದೆ, ಯು ವಿಲ್ ನಾಟ್. ಇದ್ರ ಒಳಗೆ ಬರಬೇಡಿ. ಯಾಕಂದರೆ ಇದು ನಾನು ಹೇಳಿದಾಗ ಎಲೆಕ್ಟ್ರಿಸಿಟಿ. ಇಟ್ ಈಸ್ ನಾಟ್ ಫಾರ್ ಯು. ಸೊ ರಿಟೇಲ್ ಯು ಆರ್ ನಾಟ್ ಲೈಸೆನ್ಸ್ಡ್. ಯು ಆರ್ ನಾಟ್ ಪ್ರೊಫೆಷನಲ್ಸ್. ಯು ಡೋಂಟ್ ಹ್ಯಾವ್ ದ ವಿಸ್ಟ್ಯಾಂಡಿಂಗ್ ಎಬಿಲಿಟಿ. ಯು ಆರ್ ನಾಟ್ ಸೂಪರ್ ಹ್ಯೂಮನ್ ಬೀಯಿಂಗ್ ನಾಟ್ ಟು ಗೆಟ್ ಎಲೆಕ್ಟ್ರಿಕ್ಯೂಟೆಡ್ ಬೈ ದಟ್ ಎಲೆಕ್ಟ್ರಿಸಿಟಿ. ಯು ವಿಲ್ ಬಿ ಕಿಲ್ಡ್. ಕರೆಕ್ಟ್. ರೈಟ್. ಇದರಲ್ಲಿ ಕೆಲವರು ಬರ್ತಾರೆ, ಫಸ್ಟ್ ಹಣ ಮಾಡ್ತಾರೆ. ಹಣ ಮಾಡಿದ ಮೇಲೆ ಕಾಂಪ್ಲಸೆಂಟ್, ನನಗೆ ಗೊತ್ತಪ್ಪ ಅದೆಲ್ಲ ಯಾವರೆಲ್ಲ ಹಳೆಬ್ರು ಅವರಿಗೆ ಏನು ಗೊತ್ತಿದೆ, ಆ ಕಾಲದಲ್ಲಿ ಇರಲಿಲ್ಲ ಮಾಡೋದು. ಇಟ್ ಕ್ರಿಯೇಟ್ಸ್ ಕಾಂಪ್ಲಸೆನ್ಸಿ. ಮಾರ್ಕೆಟ್ ಬೀಟ್ಸ್ ಎವ್ರಿ ಒನ್ ಇನ್ ದೇರ್ ಓನ್ ಗೇಮ್. ಮಾರ್ಕೆಟ್ ಈಸ್ ಸುಪ್ರೀಮ್. ಮಾರ್ಕೆಟ್ ಈಸ್ ಗಾಡ್. ದೆರ್ ಈಸ್ ನೋ ಪರ್ಸನ್ ಆನ್ ಅರ್ತ್ ಹೂ ಹ್ಯಾಸ್ ಕಾನ್ಕ್ವರ್ಡ್ ದ ಮಾರ್ಕೆಟ್. ಮಾರ್ಕೆಟ್ ಈಸ್ ಸುಪ್ರೀಮ್. ಸ್ಟಾಕ್ ಮಾರ್ಕೆಟಲ್ಲಿ ವೆದರ್ ನೀವು ಟ್ರೇಡ್ ಮಾಡಿ, ಖರೀದಿ ಮಾಡಿ, ಆಪ್ಷನ್ಸ್ ಮಾಡಿ, ಫ್ಯೂಚರ್ಸ್ ಮಾಡಿ, ಫಸ್ಟ್ ಅಂಡರ್ಸ್ಟ್ಯಾಂಡ್ ಯು ಆರ್ ಸಬ್ಸರ್ವಿಯೆಂಟ್ ಟು ಮಾರ್ಕೆಟ್. ನಮ್ಮೆಲ್ಲರಿಗಿಂತ ಬುದ್ಧಿವಂತ ಸ್ಟಾಕ್ ಮಾರ್ಕೆಟ್. ಅದಕ್ಕೆ ನಾವು ತಲೆಬಾಗಲೇಬೇಕು. ಅದು ಏನು ಹೇಳ್ತದೆ ಅದನ್ನು ನಾವು ಮಾಡಬೇಕು. ನಾನು ಸ್ಟಾಕ್ ಮಾರ್ಕೆಟನ್ನು ಮಾರ್ಕೆಟ್ ಅದನ್ನು ಕಾಂಪ್ಲಸೆನ್ಸ್ ಆಗ್ತಿರಲ್ಲ, ಆವತ್ತಿನ ದಿವಸ ಮಾರ್ಕೆಟ್ ನಿಮ್ಮ ಆಟದಲ್ಲೇ ನಿಮಗೆ ಸೋಲಿಸಿ ಮುಳುಗಿಸಿಬಿಡ್ತದೆ. ಸೊ ಗೆದ್ದವರಿಗೆ ಕಾಂಪ್ಲಸೆಂಟ್, ಸೋತವರು ಅವ್ರಿಗೆ ಇನ್ನೊಂದು ಪ್ರಾಬ್ಲಮ್, ಅವರಿಗೆ ರಿವೆಂಜ್. ಇಲ್ಲಪ್ಪ 100 ರೂಪಾಯಿ ಕಳ್ಕೊಂಡ್ಬಿಟ್ಟೆ, ಆ 100 ರೂಪಾಯಿ ಆ ರಿಲಯನ್ಸ್ ಶೇರಲ್ಲಿ ಕಳ್ಕೊಂಡೆ ನಾನು, ಆದ್ದರಿಂದ ಆ 100 ರೂಪಾಯಿ ರಿಲಯನ್ಸ್ ಶೇರಲ್ಲೇ ಬರ್ಬೇಕು ನನಗೆ ವಾಪಸ್. ಕರೆಕ್ಟ್. ರಿವೆಂಜ್. ರೈಟ್. ಸೊ 100 ರೂಪಾಯಿ ಅಲ್ಲಿ ಕಳ್ಕೊಂಡ್ರೆ ಇನ್ಯಾವುದೋ ಶೇರ್ ಮೇಲೆ ಮಾಡಿ 100 ರೂಪಾಯಿ ಮಾಡಿಕೊಂಡ್ರು ಇಟ್ಸ್ ದ ಎಫೆಕ್ಟ್ ಇಸ್ ಸೇ, ಬಟ್ ದೇ ಟೇಕ್ ರಿವೆಂಜ್. ಸೊ ಯು ಬಿಕಮ್ ಎ ವಿಕ್ಟಿಮ್ ಆಫ್ ಕಾಂಪ್ಲಸೆನ್ಸಿ ಆರ್ ಯು ವಿಲ್ ಬಿಕಮ್ ಎ ವಿಕ್ಟಿಮ್ ಆಫ್ ರಿವೆಂಜ್. ಎ ನೆಟ್ ಎಫೆಕ್ಟ್ ಈಸ್ ಒನ್ ಆ್ಯಂಡ್ ದ ಸೇಮ್. So this is the story of futures and options. The best suggestion is please do not go towards it. Right? The rules of the game are different. It is not for general public at all. ಇದೊಂದು ರೀತಿ ಸಟ್ಟಾಬಾಜಿ, ಸ್ಪೆಕ್ಯುಲೇಷನ್. ಲಾಟ್ರಿ ಟಿಕೆಟ್ ಹಾಕ್ದಂಗೆ. ಲಾಟ್ರಿ ಟಿಕೆಟು ಉದಾಹರಣೆಗೆ ನೀವು ತೊಗೊಳ್ತೀರಿ, ಒಂದು ಕಲೀಲಿಕ್ಕಿದೆ ನಮಗೆ ಲಾಟ್ರಿ ಟಿಕೆಟಿಂದ. ಲಾಟ್ರಿ ಟಿಕೆಟ್ ಈಸ್ ಲೀಗಲ್, ಕರೆಕ್ಟ್ ಅಲ್ಲ? ಹಾಂ. ಇಲ್ಲೀಗಲ್ ಅಲ್ಲ ಅದು, ಇಟ್ ಈಸ್ ಲೀಗಲ್. ನಿಮ್ಮ ನಂಬರ್ ಬಂದರೆ ನಿಮಗೆ ಪ್ರೈಸ್ ಸಿಗೋದು ಗ್ಯಾರಂಟಿ. ಯಾರೂ ನಿಮಗೆ ನಾನು ಪ್ರೈಸ್ ಕೊಡಲ್ಲಪ್ಪ ನೀನು ಯಾಕೆ ತೊಗೊಂಡೆ ಅಂತ ಕೇಳಲ್ಲ, ನಿಮಗೆ ಸಿಕ್ಕೇ ಸಿಗ್ತದೆ. ನೀವು ಖರೀದಿ ಮಾಡುವ ಟಿಕೆಟ್ನ ಬೆಲೆಗೂ ಸಿಗುವ ಪ್ರೈಸಿಗೂ ವ್ಯಾಲ್ಯೂ ಡಿಫ್ರೆನ್ಸ್ ಇಸ್ ವೆರಿ ಹ್ಯೂಜ್. 10 ರೂಪಾಯಿ ಟಿಕೆಟು 1 ಕೋಟಿ ರೂಪಾಯಿ ಪ್ರೈಸ್ ಸಿಗ್ಬೋದು, 50 ಲಕ್ಷ ಸಿಗ್ಬೋದು. ಇಟ್ ಈಸ್ ವೆರಿ ಹ್ಯೂಜ್. ನಂಬರ್ ಬಂದರೆ 1 ಕೋಟಿ, ಹೋದರೆ 10 ರೂಪಾಯಿ. ರೈಟ್. Risk reward is in your favor. If you lose small money which will not affect your life, but if you win it makes a big difference. Correct. So risk reward is in your favor. ನೀವು ತಗೊಳ್ತೀರಿ, 1 ಕೋಟಿಯ ಪ್ರೈಸ್ ಇದೆ ಆದ್ದರಿಂದ ನಾನು 10 ಲಕ್ಷ ಟಿಕೆಟ್ ತಗೊಳ್ತೀನಿ, ಯಾರಾದರೂ ಮಾಡ್ತಾರಾ? ಮಾಡಲ್ಲ. ಯಾಕೆ? ರಿಸ್ಕ್ ರಿವಾರ್ಡ್ ಟರ್ನ್ಸ್ ಅನ್ಫೇವರಬಲ್. ಸಿಗುವ ಚಾನ್ಸ್ ಕಮ್ಮಿ, ನಸೀಬಿ ಇದ್ದರೆ, ಲಕ್ ಇದ್ದರೆ, ನಂದು ನಂಬರ್ ತೆಗೆದ್ರೆ ಬಂತು, ಹೋಯ್ತಾ ಕಾಫಿ ಕೊಡೋದು ದುಡ್ಡು. ಕರೆಕ್ಟ್.
That should be the approach. See, when you take a risk, your exposure should be minimal. If you are trying your luck, keep the exposure minimal. If the luck does not give ಸಾಥ್ ನಿಮ್ಮ ಲೈಫ್ ಎಂಡ್ ಆಗಬಾರ್ದಲ್ಲಿ. ಕರೆಕ್ಟ್. ವೆರಾಸ್ ದಿಸ್ ಈಸ್ ಪ್ಲೇಯಿಂಗ್ ವಿತ್ ಲೈವ್ ವೈರ್ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್, ನಾಟ್ ಎಟ್ ಆಲ್ ಫಾರ್ ದ ಜನರಲ್ ಪಬ್ಲಿಕ್. ಇಟ್ ಈಸ್ ಐ ಆಮ್ ವೆರಿ ವೆರಿ ಕ್ಲಿಯರ್. ಕೆಲವರು ಪ್ರೊಫೆಷ್ನಲ್ಸ್ ಇರ್ತಾರೆ. ಪ್ರೊಫೆಷ್ನಲ್ಸ್ ಎಷ್ಟು ಜನ? ಉದಾಹರಣೆಗೆ ಬೆಂಕಿ ಒಟ್ಟಿಗೆ ಆಟ ಆಡುವಂಥವ್ರು, ಈಗ ಫೈರ್ ಫೈಟರ್ಸ್, ದೇ ಆರ್ ಪ್ರೊಫೆಷ್ನಲ್ಸ್. ತಂತಿ ಮೇಲೆ ನಡೆಯೋರು, ದೇ ಆರ್ ಪ್ರೊಫೆಷ್ನಲ್ಸ್. ಇವರು ಅವ್ರನ್ನ ನೋಡೇ ಮರಳಾಗ್ತಾರೆ. ಸ್ಟಂಟ್ ಮಾಡೋರು, ಅವರು ಪ್ರೊಫೆಷ್ನಲ್ಸ್. ಪ್ರೊಫೆಷ್ನಲ್ಸ್ ಆರ್ ರೇರ್, ಎಕ್ಸೆಪ್ಷನಲ್, ಸೂಪರ್ ಟ್ಯಾಲೆಂಟೆಡ್, ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿ ಕಲ್ತಿರ್ತಾರೆ. ಯಾವುದಕ್ಕೆ ಎಲ್ಲಿ ಸೇಫ್ಟಿ, ಯಾವ್ದು ವರ್ಕ್ ಆಗ್ತದೆ, ಯಾವ್ದು ವರ್ಕ್ ಆಗೋದಿಲ್ಲ, ಅದೆಲ್ಲವೂ ಗೊತ್ತಿರ್ತದೆ. ಸ್ಟಾಪ್ ಲಾಸ್ ಎಲ್ಲಿ ಹಾಕ್ತಾರೆ ಅದೆಲ್ಲ ಗೊತ್ತಿದೆ ಅವರಿಗೆ, ಎಲ್ಲವೂ ಗೊತ್ತಿರ್ತದೆ. ಆಟದ ಅವ್ರದ್ದು 100% ಅದೇ ಕೆಲಸ. ನೀವು ಜನರಲ್ ಪಬ್ಲಿಕ್ಕು ಮನೆಯಲ್ಲಿ ಹೋಗಿ ನಿಮ್ಮ ಸಂಸಾರ ತಾಪತ್ರಗಳು, ಆಫೀಸ್ ಬನ್ನಿ, ಆಫೀಸ್ ಕೆಲಸಗಳು ಎಲ್ಲ ನಡೀತಾ ಇದೆ. ಅದ್ರ ಮಧ್ಯೆ ನೀವು ಇದಕ್ಕೆ ದುಡ್ಡು ಹಾಕಿದರೆ ಆಫೀಸಲ್ಲೂ ಕೆಲಸಕ್ಕೆ ಫೋಕಸ್ ಮಾಡೋಕ್ಕಾಗಲ್ಲ. ಮನೆಯಲ್ಲಿ ಬಂದು ಲಾಸ್ ಆದರೆ ಮನೆಯಲ್ಲಿ ನಿಮಗೆ ನಾರ್ಮಲ್ ಲೈಫ್ ಇರೋದಿಲ್ಲ. ಸೊ ಯು ಲೂಸ್ ಎವ್ರಿಥಿಂಗ್. ಇಟ್ಸ್ ನಾಟ್ ಓನ್ಲಿ ಕ್ಯಾಪಿಟಲ್ ಯು ಲೂಸ್ ಯುವರ್ ಜಾಬ್, ಆರ್ ಯು ಲೂಸ್ ಯುವರ್ mental peace. Everything will go wrong against you. So future and option is not meant for general public. This is what I am telling as a responsible advisor. It is not somebody I can't hold, ಯಾರನ್ನೋ ನೀವು ಮಾಡಲೇಬಿಡಿ ಅಂತ ಕಟ್ಟೆಯಾಗಿ ಹಿಡಿಯೋಕ್ಕಾಗಲ್ಲ. ಹಾಗೆ ಟ್ರೇಡಿಂಗ್, ಫ್ಯೂಚರ್ ಆಪ್ಷನ್ ಈಸ್ ಎಕ್ಸ್ಟ್ರೀಮ್. ಲೆಟ್ಸ್ ಕಮ್ ಟು ದ ಟ್ರೇಡಿಂಗ್. ಟ್ರೇಡಿಂಗ್ ಈಸ್ ಎ ಝೀರೋ ಸಮ್ ಗೇಮ್. ಅಂದರೆ ಝೀರೋ ಸಮ್ ಗೇಮ್ ಅಂದರೆ ಒಬ್ಬರು ಗೆಲ್ಲಬೇಕಾದ್ರೆ ಇನ್ನೊಬ್ಬರು ಸೋಲ್ತಾರೆ. ಉದಾಹರಣೆ ಕಾರ್ಡ್ಸ್ನ ಗೇಮ್ ಎಲ್ಲರಿಗೂ ಗೊತ್ತಿರ್ತದೆ. ದುಡ್ಡಿಟ್ಟು ಕಾರ್ಡ್ಸ್ ಆಡ್ತಾರೆ. ಒಂದು ರೂಮಲ್ಲಿ 6 ಜನ ಇದ್ದಾರೆ ಅಂತ, 8 ಜನ 10 ಜನ ಇದ್ದಾರೆ. ಅವ್ರು ಎಷ್ಟೋ ಒಂದು ದುಡ್ಡು ತೊಗೊಂಡು ಕಾರ್ಡ್ ರೂಮಲ್ಲಿ ಕೂತ್ಕೊಂಡಿರ್ತಾರೆ. ಒಬ್ಬರು ಗೆಲ್ತಾರೆ, ಒಬ್ಬರು ಸೋಲ್ತಾರೆ. ನೀವು ಒಂದು ದಿನ ಆಡಿ, ಒಂದು ತಿಂಗಳಾಡಿ, ಒಂದು ವರ್ಷ ಆಡಿ, ಅಷ್ಟೇ ಜನ ರೂಮಲ್ಲಿ ಅಷ್ಟೇ ಹಣ ಇದ್ದರೆ, ಒನ್ ಮ್ಯಾನ್ಸ್ ವಿನ್ ಈಸ್ ಅನದರ್ ಮ್ಯಾನ್ಸ್ ಲಾಸ್. ಇಸ್ ಇಟ್ ಕರೆಕ್ಟ್? ಕರೆಕ್ಟ್. ದೆರ್ ಈಸ್ ನೋ ಎಕ್ಸ್ಟ್ರಾ ಮನಿ ವಿಚ್ ಈಸ್ ಬೀಯಿಂಗ್ ಕ್ರಿಯೇಟೆಡ್. ಎಕ್ಸ್ಟೆಂಡ್ ದ ಸೇಮ್ ಕಾನ್ಸೆಪ್ಟ್ ಟು ದ ಟ್ರೇಡಿಂಗ್. ವೆನ್ ಯು ಆರ್ ವಿನ್ನಿಂಗ್, somebody else is losing. Right? If you are winning today, somebody else has lost. If you are losing today, somebody else would have won. So it creates a zero sum game. It is not economically profitable enterprise. ಹಾಗಾದರೆ ಟ್ರೇಡಿಂಗ್ ಯಾಕೆ ಬೇಕು? ಟ್ರೇಡಿಂಗ್ ಯಾಕೆ ಬೇಕಂದರೆ, ಟ್ರೇಡಿಂಗ್ ಈಸ್ ರಿಕ್ವೈರ್ಡ್ ಟು ಕ್ರಿಯೇಟ್ ಲಿಕ್ವಿಡಿಟಿ ಇನ್ ದ ಮಾರ್ಕೆಟ್. ಲಾಂಗ್ ಟರ್ಮಲ್ಲಿ ಖರೀದಿ ಮಾಡಿದವರು ಇರ್ತಾರೆ. ಟ್ರೇಡರ್ಸೇ ಇಲ್ಲದೆ ಇದ್ದರೆ ಅವರಿಗೊಂದು ಲಿಕ್ವಿಡಿಟಿ ಕೊಡೋದಕ್ಕೋಸ್ಕರ ಟ್ರೇಡರ್ಸ್ ಇರ್ತಾರೆ. ಓಕೆ. ಸೊ ಟ್ರೇಡರ್ಸ್ ಆರ್ ಆಲ್ಸೋ ಪ್ರೊಫೆಷ್ನಲ್ಸ್. ಜಾಬರ್ಸ್ ಇರ್ತಾರೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೇಡಿಂಗ್ ಮಾಡೋರು ಇರ್ತಾರೆ, ಬೈ ಸೆಲ್ ಮಾಡ್ತಾರೆ. ಸೊ ದೇರ್ ಆರ್ ವೇರಿಯಸ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ದ ಸ್ಟಾಕ್ ಮಾರ್ಕೆಟ್. ಸೊ ದ ಓನ್ಲಿ ಪರ್ಪಸ್ ಆಫ್ ಟ್ರೇಡಿಂಗ್ ಇನ್ ದ ಮಾರ್ಕೆಟ್ ಈಸ್ ಟು ಕ್ರಿಯೇಟ್ ಲಿಕ್ವಿಡಿಟಿ. ಲಾಂಗ್ ಟರ್ಮಲ್ಲಿ ಖರೀದಿ ಮಾಡಿದವರಿಗೆ ಒಂದು ಎಕ್ಸಿಟ್ ಪಾಯಿಂಟ್ ಆಗಿ ಈ ಟ್ರೇಡಿಂಗ್ ವರ್ಕೌಟ್ ಆಗ್ತದೆ. ಸೊ ಟ್ರೇಡಿಂಗ್ನಲ್ಲಿ ಕೂಡ ಪ್ರೊಫೆಷ್ನಲ್ಸ್ ವಿಲ್ ಬಿ ದೇರ್. ಕೆಲವರು ಆ ಸ್ಪೆಷಲೈಸ್ಡ್ ಪ್ರೊಫೆಷ್ನಲ್ ಇರ್ತಾರೆ. ಸೊ ಅಲ್ಲೂ ಕೂಡ ರಿಟೇಲ್ ಆಗಿ ಯಾರು ಇನ್ವೆಸ್ಟ್ ಮಾಡ್ತಾರೆ ಅವ್ರು ಹೇಗೆ ಮಾಡ್ಬೋದಾ? ಹೇಗೆ ನೋಡಿ, ನೀವು ಟ್ರೇಡ್ ಮಾಡಿಬಿಡಿ ಅಂತ ನಾನು ಹೇಳಲ್ಲ. ಉದಾಹರಣೆಗೆ ಐ ವಿಲ್ ಕಮ್ ಟು ದ ಲಾಸ್ಟ್, ಫೈನಲ್ ಆಗಿ ಹೇಳ್ತೀನಿ ಯಾರು ಮಾಡ್ಬೋದು, ಯಾರು ಮಾಡ್ಬಾರ್ದು ಅಂತ. ಸೊ ಇದರೊಳಗೆ ಪ್ರೊಫೆಷ್ನಲ್ಸ್ ಇರ್ತಾರೆ. ಅವರಿಗೂ ಕೂಡ ಸ್ಟಾಪ್ ಲಾಸು, ಎಷ್ಟು ಎಕ್ಸ್ಪೋಸ್ ಮಾಡಬೇಕು, ಎಕ್ಸ್ಪೋಜರ್ ಕಂಟ್ರೋಲ್ ಹೇಗೆ ಮಾಡಬೇಕು, ಯಾವಾಗ ಹೋಗಬೇಕು, ಯಾವಾಗ ಮಾಡಬಾರ್ದು, ಜಾಬರ್ಸ್ ಅಂದರೆ ಯಾರು, ಎಷ್ಟು ಮಾರ್ಜಿನಲ್ಲಿ ಕ್ವಿಕ್ಕಾಗಿ ಎಕ್ಸಿಟ್ ಆಗಬೇಕು, ಇದೆಲ್ಲ ಅವ್ರಿಗೆ ಗೊತ್ತಿದೆ. ದೇ ಆರ್ ದ ಪ್ರೊಫೆಷ್ನಲ್ ಟ್ರೇಡರ್ಸ್. ನೀವು ದಟ್ ಎಕ್ಸ್ಟ್ರಾರ್ಡಿನರಿ ಸ್ಮಾಲ್ ಫ್ರ್ಯಾಕ್ಷನ್ ಆಫ್ ಪರ್ಸನ್ ಹೂ ನೋಸ್ ವಾಟ್ ಟು ಡೂ, ಯು ಕ್ಯಾನ್ ಡೂ ಇಟ್. ನೀವು ಟ್ರೇಡಿಂಗ್ ಮಾಡಬೇಕಾದ್ರೆ ಶಾರ್ಟರ್ ದ ಟ್ರೇಡಿಂಗ್ ಡ್ಯೂರೇಷನ್, ಯುವರ್ ಚಾನ್ಸ್ your possibility of losing money increases. ಉದಾಹರಣೆಗೆ ನಾನು 1 ಅವರಲ್ಲಿ ಟ್ರೇಡ್ ಮಾಡ್ತೀನಿ, your chance of loss is higher. ನಾನು 1 ಡೇನಲ್ಲಿ ಟ್ರೇಡ್ ಮಾಡ್ತೀನಿ, ಕಂಪೇರ್ ಟು 1 hour your probability of losing money comes down. I trade once in a week, ಒಂದು ವಾರ, ಇವತ್ತು ಖರೀದಿ ಮಾಡಿ ಒಂದು ವಾರದಲ್ಲಿ ಸೇಲ್ ಮಾಡ್ತೀನಿ ಅಥವಾ ಬೈ ಮಾಡ್ತೀನಿ, your probability comes down. If you are a trader, increase your time horizon. I will trade once in a year, once in 3 months, once in 6 months. So when you increase your time horizon, the probability of making loss comes down. I'm not telling probability of making money, but the probability of losing money will come down. You will get better exit points. Market up down movement ಅಲ್ಲಿ ನಿಮಗೆ ಎಕ್ಸಿಟ್ ಸಿಗ್ತವೆ. ಹಾಗೆ ಟ್ರೇಡಿಂಗ್ನಲ್ಲಿ ನೀವು ವಿಲ್ ಪುಟ್ 100% ಆಫ್ ಯುವರ್ ಮನಿ. ಇಟ್ ಈಸ್ ನಾಟ್ ಎ ಫ್ಯೂಚರ್ ಆ್ಯಂಡ್ ಆಪ್ಷನ್. ಯು ಆರ್ ನಾಟ್ ಲಿವರೇಜ್ಡ್. ಯು ಬೈ ವಿತ್ ಫುಲ್ ಮನಿ, ಯು ಸೆಲ್
ದ ಫುಲ್ ಸ್ಟಾಕ್. ದೆರ್ ಈಸ್ ನೋ ಲಿವರೇಜ್ ವಿಚ್ ಗೆಟ್ಸ್ ಇನ್ವಾಲ್ವ್ಡ್. ಆದ್ದರಿಂದ ನಿಮ್ಮ ಹತ್ರ ಇರುವಷ್ಟು ದುಡ್ಡಿನಷ್ಟೇ ನೀವು ಖರೀದಿ ಮಾಡ್ತೀರಿ. ನಿಮ್ಮ ಹತ್ರ ಇಲ್ಲದ ದುಡ್ಡು ಯೂಸ್ ಮಾಡೋದು ಫ್ಯೂಚರ್ ಆ್ಯಂಡ್ ಆಪ್ಷನ್ಸಲ್ಲಿ. ಸೊ ಇಫ್ ಯು ನೋ ದ ಟ್ರಿಕ್ಸ್ ಆಫ್ ದ ಟ್ರೇಡ್, ಇಫ್ ಯು ನೋ ಹೌ ದ ಟ್ರೇಡಿಂಗ್ ವರ್ಕ್ಸ್, ಮೇ ಬಿ ಇಟ್ ವಿಲ್ ವರ್ಕ್. ಅಗೈನ್ ಮೈ ಸಜೆಷನ್ ಈಸ್ ಸ್ಟೇ ಅವೇ. ಎರಡು ಕೂಡ ರಿಸ್ಕ್ ಜಾಸ್ತಿ ಇದೆ. ಎರಡು ಕೂಡ ರಿಸ್ಕ್ ಜಾಸ್ತಿ. ಥರ್ಡ್ ಈಸ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಈಸ್ ವಿನ್ ವಿನ್ ಸಿಚುವೇಶನ್. ಓಕೆ, ಇಲ್ಲಿ ಎಲ್ಲರೂ ಗೆಲ್ತಾರೆ. ಅಲ್ಲ, ಲಾಂಗ್ ಟರ್ಮ್ ಎಲ್ಲ ಇನ್ವೆಸ್ಟ್ಮೆಂಟಲ್ಲಿ ನಷ್ಟ ಆಗೋ ಪ್ರಶ್ನೆನೇ ಇಲ್ಲ ಅಂತ ಹೇಳ್ತೀರಾ? ಐ ವಿಲ್ ಕಮ್ ಬ್ಯಾಕ್ ಟು ದಟ್. ಓಕೆ, ಇಟ್ಸ್ ಎ ವಿನ್ ವಿನ್ ಗೇಮ್. ಓಕೆ, ಲಾಂಗ್ ಟರ್ಮ್ ಈಸ್ ಎ ವಿನ್ ವಿನ್ ಗೇಮ್. ಓಕೆ, ಇಲ್ಲಿ ಸೋಲೋರಿಲ್ಲ, ಇಲ್ಲಿ ಗೆಲ್ಲೋರೆ. ನಾವು ಒಂದು ಎಕ್ಸಾಂಪಲ್ ಹೇಳ್ತೇನೆ ನಿಮಗೆ. ನಿಮ್ಮ ತಾತ ಒಂದು ಜಮೀನು ತಗೊಂಡಿದ್ರು, ಎಷ್ಟೋ ರೇಟ್ ಕೊಟ್ಟರು. ಅವರು ನಿಮ್ಮ ತಾತನ ಟೈಮ್ ಆಗಿ ತಂದೆಯ ಟೈಮ್ನಲ್ಲಿ ಒಂದು 30 ವರ್ಷ ಅದನ್ನು ಅನುಭವಿಸಿದರು, ಅದರಲ್ಲಿ ಬೆಳೆಗಳನ್ನು ತೆಗೆದರು, ಲಾಭ ಮಾಡಿದರು, ಜೀವನ ನಡೀತು, ಮಕ್ಕಳದ್ದು ಮೊಮ್ಮಕ್ಕಳದ್ದೆಲ್ಲ ನಡೀತು. ಇವಾಗ ಮಾರಾಟ ಮಾಡಿದರು. ನಿಮ್ಮ ತಾತನಿಗೆ ಯಾರು ಜಮೀನು ಕೊಟ್ಟರಲ್ಲ ಅವ್ರು ದುಡ್ಡು ಮಾಡಿದರು. ನಿಮ್ಮ ತಾತ ಅದರಿಂದ ಉತ್ಪತ್ತಿ ತೆಗೆದರು, ನಿಮ್ಮ ತಂದೆಯವರು ಅದರಿಂದ ಉತ್ಪತ್ತಿ ತೆಗೆದರು. ಈಗ ನೀವು ಮಾರಿದ್ರಿ, ನೀವು ಹಣ ಮಾಡಿದ್ರಿ, ಅದು ಇಟ್ಕೊಂಡಷ್ಟು ದಿವಸವೂ ಕೂಡ ಅದರಿಂದ ಉತ್ಪತ್ತಿ ಸಿಕ್ತು, ನೀವು ಗೆದ್ರಿ. ಇವತ್ತು ತಗೊಂಡವನು ಇನ್ನು 30 ವರ್ಷ ಇಟ್ಟರೆ ಅವರು ಕೂಡ ಗೆಲ್ತಾರೆ. ಸೊ ದಿಸ್ ಈಸ್ ಕಾಲ್ಡ್ ಎ ವಿನ್ ವಿನ್ ಗೇಮ್. ಫ್ಯಾಂಟಾಸ್ಟಿಕ್, ರೈಟ್? 95ರಲ್ಲಿ ಇನ್ಫೋಸಿಸನ್ನು ಖರೀದಿ ಮಾಡೋರು 2000ಕ್ಕೆ ಮಾರಿದ್ರು ಕೂಡ ಮಾಡಿದರು. ಆಮೇಲೆ ಯಾರೋ ಖರೀದಿ ಮಾಡಿದ್ರು, ಇನ್ನು 5 ವರ್ಷ ನಂತರ ಮಾರಿದ್ರು, 10 ವರ್ಷ ನಂತರ ಮಾಡಿದ್ರು. ದೇ ಆಲ್ ವಿನ್. ಸೊ ವಿನ್ ವಿನ್ ಗೇಮ್ ಈಸ್ ಎ ಫೂಲ್ ಪ್ರೂಫ್ ಗೇಮ್. ಕರೆಕ್ಟ್. It's a foolproof game. If you really want to make money, give it the time. The time works in your favor, right? ಮತ್ತು ಮಾರ್ಕೆಟಲ್ಲಿ ಪಾರ್ಟಿಸಿಪೇಟ್ ಮಾಡೋರು ನಾನು ಟ್ರೇಡರಾ ಅಥವಾ ನಾನು ಲಾಂಗ್ ಟರ್ಮ್ ಇನ್ವೆಸ್ಟರಾ, ಈ ಕ್ಲಾರಿಟಿ ಬೇಕು ನಿಮಗೆ. ರೂಲ್ಸ್ ಆಫ್ ದ ಟ್ರೇಡ್ ಇಸ್ ಡಿಫ್ರೆಂಟ್. ನಿಮಗೆ ಟ್ರೇಡರ್ನ ರೂಲ್ಸ್ ಗೇಮ್ ಬೇರೆ. ಟ್ರೇಡರ್ ಅಂದರೆ ಫ್ಯೂಚರ್ ಆಪ್ಷನ್ ಆಸ್ ವೆಲ್ ಆಸ್ ಟ್ರೇಡಿಂಗ್ ಕಮ್ಸ್ ಅಂಡರ್ ದ ಸೇಮ್ ಬ್ರಾಕೆಟ್, ಆ್ಯಂಡ್ ದ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ರೂಲ್ಸ್ ರೆಗ್ಯುಲೇಷನ್ಸ್ ಆರ್ ಡಿಫ್ರೆಂಟ್. ಫಾರ್ ಎಕ್ಸಾಂಪಲ್, ಈ ಟ್ರೇಡಿಂಗ್ನಲ್ಲಿ ಯು ಶುಡ್ ಬಿ ದೇರ್ ವಿತ್ ದ ಕ್ರೌಡ್. ಸಾರ್ವಜನಿಕರು ಏನು ಹೇಳ್ತಾರೆ, ಮೇಲೆ ಹೋಗ್ತದೆ ಅಂದರೆ ನೀವು ಮೇಲೆ ಹೋಗ್ತದೆ ಅಂತಲೇ ಬೆಟ್ ಮಾಡಬೇಕು. ಅದು ಮೇಲೆ ಹೋಗುತ್ತೆ ಅಂತೇಳಿ ನೀವು ರಿವರ್ಸ್ ಹೊಡಿಬಾರ್ದು. ಸ್ಟೇ ವಿತ್ ದ ಕ್ರೌಡ್ ವಿತ್ ದ ಸ್ಟಾಪ್ ಲಾಸ್. ಸೊ ಇಫ್ ಎಲ್ಲರೂ ಜೈ ಜೈ ಅಂದರೆ ನೀವು ಜೈ ಅನ್ಬೇಕು, ಎಲ್ಲರೂ ಕೈ ಅಂದರೆ ನೀವು ಕೈ ಅನ್ಬೇಕು. ಹಾಗೆ ಯು ಸ್ಟೇ ವಿತ್ ದ ಕ್ರೌಡ್, ಗೋ ವಿತ್ ದ ಕ್ರೌಡ್, ದೆನ್ ಯು ವಿಲ್ ವಿನ್. ಯಾಕಂದರೆ ಟ್ರೆಂಡ್ ಕಂಟಿನ್ಯೂಸ್ ಅನ್ಲೆಸ್ ಎನ್ ಎಕ್ಸ್ಟರ್ನಲ್ ಫೋರ್ಸ್ ಇಸ್ ಪುಟ್ ಆನ್ ದಿಸ್. Whereas in case of win-win position ಅಲ್ಲಿ do the reverse of the crowd. ಜನ ಖರೀದಿ ಮಾಡಿ ಅಂದರೆ ನೀವು ಮಾರಿ, ಜನ ಮಾರಿ ಅಂದರೆ ನೀವು ಖರೀದಿ ಮಾಡಿ. You do the reverse. Correct. So if everybody is saying market is going to go up, be the liquidity provider and sell and exit. If everybody is saying ಇಲ್ಲ ಅದು ಬಿದ್ದೋಗುತ್ತೆ, ಕೆಳಗೆ ಹೋಗ್ತದೆ, ಯಾರು ಕೇಳೋದಿಲ್ಲ, ಅದು ಮೇಲೆ ಬರೋದಿಲ್ಲ, ಹೋಗಿ ಪರ್ಚೇಸ್ ಮಾಡಿ. It works. So as a trader, you should be with the crowd. As a long-term investor, you should go against the crowd. ಭಾಳ ಸಿಂಪಲ್ ಇದೆ ಅಂತ ಅನ್ಸುತ್ತೆ. It is. It is. ಮತ್ತೆ as a trader, you should be right all the time. As a long-term investor, you need not be right all the time. ನೀವು ಎಲ್ಲ ದುಡ್ಡು ಒಂದೇ ದಿವಸ ತರಬೇಕಂತಿಲ್ಲ. ಟ್ರೇಡರ್ಗೆ ನೀವು ಇವತ್ತು ದುಡ್ಡು ಇಡಬೇಕು. ಲಾಂಗ್ ಟರ್ಮ್ ಇನ್ವೆಸ್ಟರ್ ಆದರೆ ನಾನು 1 ವರ್ಷದ ಪ್ಲ್ಯಾನ್ ಮಾಡ್ತೀನಿ, 5 ವರ್ಷದ ಪ್ಲ್ಯಾನ್ ಮಾಡ್ತೀನಿ, 10 ವರ್ಷದ ಪ್ಲ್ಯಾನ್ ಮಾಡ್ತೀನಿ, SIP ಪ್ಲಾನಲ್ಲಿ ಹಾಕ್ತೀನಿ, ದುಡ್ಡು ಇದ್ದಷ್ಟು ಹಾಕ್ತೀನಿ. ಕರೆಕ್ಟ್. ಇಟ್ ಗಿವ್ಸ್ ಯು. ನಾವು ಯು ಡಿಸೈಡ್ ವಿಚ್ ಈಸ್ ಎ ಬೆಟರ್. ಇನ್ವೆಸ್ಟರ್ಸ್ ಯಾರಿದ್ದಾರಲ್ಲ, ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್, ಎಷ್ಟು ಹೆಸರುಗಳಿದ್ದಾವೆ, ಬಿಲಿಯನರ್ಸು, ಮಿಲಿಯನರ್ಸು, ದೊಡ್ಡ ಹೆಸರುಗಳಿದ್ದಾವೆ. ವಾರನ್ ಬಫೆಟ್ ಅವರೆಲ್ಲ ಟ್ರೇಡ್ ಮಾಡಿ ಮೇಲೆ ಬಂದು. ನಾನು ಅದೇ ನಿಮ್ಮ ಹತ್ರ ಕೇಳಬೇಕಂದ್ರೆ, ಈಗ ವಾರನ್ ಬಫೆಟ್ ಇರ್ಬೋದು, ರಾಕೇಶ್ ಜುಂಜನ್ವಾಲಾ ಇರ್ಬೋದು, ವಿಜಯ್ ಖೇಡಿಯಾ ಇರ್ಬೋದು, ಇವರೆಲ್ಲ ಕೂಡ ಅವರ ಒಂದು ಹಿಸ್ಟ್ರಿನ ನಾವು ನೋಡಿದ್ರೆ ಲಾಂಗ್ ಟರ್ಮಲ್ಲಿ ತುಂಬ ಅಸೆಟ್ಟನ್ನು ಅವರು ಕ್ರಿಯೇಟ್ ಮಾಡಿದ್ದಾರೆ. ಲಾಂಗ್ ಟರ್ಮಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ದೇ ಹ್ಯಾವ್ ಆಲ್ ಬೆಟ್ against the crowd. Rakesh Jhunjhunwala was also a trader, but he was also an investor. Correct. Right? So they have all bet against this. ಮಾರ್ಕೆಟಲ್ಲಿ ಯಾರಿಗೂ ಬೇಡವಾ, ಸೈಲೆಂಟಾಗಿ ಇವರು ಯಾವ ಟಿ ವಿ ಅಡ್ವರ್ಟೈಸ್ಮೆಂಟಿಗೆ ಬರೋದಿಲ್ಲ. ಅವರು ಕೆಲಸ ಮಾಡ್ತಾ ಇರ್ತಾರೆ. ಎಲ್ಲಿ FD ತೆಗಿಬೇಕು ತೆಗಿತಾರೆ, ಬಾಂಡ್ಸ್ ಮಾರ್ತಾರೆ, ತಗೊಳ್ತಾರೆ, ಸ್ಟಾಕ್ಸ್ ತಗೊಳ್ತಾರೆ, ತೆಗೆದು ಇಟ್ಕೊಂಡ್ಬಿಡ್ತಾರೆ. ಏನು ಸೈಲೆಂಟಾಗಿ ಇದ್ಬಿಡ್ತಾರೆ ಅವರು. ಸೊ ಟು ವಿನ್ ಆ್ಯಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಈಸ್ ಈಸಿ. To win as a trader is not easy. ನೀವು ಸ್ಟಾಕ್ ಮಾರ್ಕೆಟಿನ ಹಿಸ್ಟ್ರಿ ತೊಗೊಂಡ್ರೆ ಸೆಲೆಬ್ರಿಟಿ ನೇಮ್ಸ್ ಆರ್ ದೇರ್ ಆ್ಯಸ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್, ಬಟ್ ದೆರ್ ಈಸ್ ನೋ ಸೆಲೆಬ್ರಿಟಿ ಟ್ರೇಡರ್ಸ್. ಈಸ್ ಇಟ್? ವೇರ್ ಆರ್ ದೇ? ಶೋ ಮಿ ಒನ್ ಟ್ರೇಡರ್ ಬೈ ಟ್ರೇಡಿಂಗ್ ಹ್ಯಾಸ್ ಬಿಕಮ್ ಎ ಬಿಲಿಯನರ್.
ಅಲ್ಲ, ನಾನು ಕೇಳ್ತಾ ಇರುವಂಥದ್ದು ಇವನ್ ಈಗ ನಮ್ಮ ಇಂಡಿಯನ್ ಮಾರ್ಕೆಟ್ ಬಿಡಿ, ಗ್ಲೋಬಲ್ ಮಾರ್ಕೆಟಲ್ಲಿ ಉದಾಹರಣೆ ಇಲ್ಲ ಅಂತ ಹೇಳಿದ್ರೆ ಎಲ್ಲಿದ್ದಾರೆ ಮಾರ್ಕೆಟ್ ಇರ್ಬೋದು, ಎಲ್ಲ ಕೂಡ ಸಿ ಇಟ್ಸ್ ಎ ಝೀರೋ ಸಮ್ ಗೇಮ್. ಇಫ್ ಯು ಆರ್ ವಿನಿಂಗ್ ಟುಡೇ ಯು ಮೇ ಲೂಸ್ ನೆಕ್ಸ್ಟ್ ಡೇ. ಯು ಗೆಟ್ ದ ಕಿಕ್ ಆಫ್ ಟ್ರೇಡಿಂಗ್. ಯು ಡೋಂಟ್ ಕ್ರಿಯೇಟ್ ವೆಲ್ತ್. ವೆಲ್ತ್ ಈಸ್ ಎವಲ್ಯೂಷನರಿ ಪ್ರೊಸೆಸ್. ಅದು ನಿಧಾನವಾಗಿ ಬೆಳ್ಕೊಂಡು ಹೋಗುವಂಥದ್ದು. ನಾಟ್ ರೆವಲ್ಯೂಷನ್. ಟ್ರೇಡಿಂಗ್ ಈಸ್ ರೆವಲ್ಯೂಷನ್. ರೆವಲ್ಯೂಷನ್ಸ್ ಫೇಲ್. ಕಮಿಂಗ್ ಬ್ಯಾಕ್ ಟು ದ ಯಂಗರ್ ಜನರೇಷನ್ ಆಫ್ ಟುಡೇ, ಎರಡು ಡೆಡ್ಲಿ ಎನರ್ಜೀಸ್ ಕಂಬೈನಿಂಗ್ ಟುಗೆದರ್. ಕರೆಕ್ಟ್. ಒಂದು ಎಲೆಕ್ಟ್ರಿಸಿಟಿ, ಈ ಸ್ಟಾಕ್ ಮಾರ್ಕೆಟಿಂದ ಫೋರ್ಸ್. ಎರಡನೇದು ಯಂಗ್ಸ್ಟರ್ಸ್ ದೆಮ್ಸೆಲ್ಸ್ ಆರ್ ಎ ಫೋರ್ಸ್ ಟು ರೆಕನ್ ವಿತ್. ಅವರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಕರೆಕ್ಟ್. 21-22 ತನಕ ಅಪ್ಪ ಅಮ್ಮನ ಕೈನಲ್ಲಿ ದುಡ್ಡು ತೊಗೊಳ್ಬೇಕಿತ್ತು, ಕೊಡ್ತಿರಲಿಲ್ಲ. ನಿಮ್ಮದೇ ಸಂಬಳ ನಿಮ್ಗೆ ಬರುತ್ತೆ, ಯಾರನ್ನೇನು ಕೇಳೋದು? ಮದುವೆ ಆಗಿಲ್ಲ, 30 ವರ್ಷ ತನಕ ಮದುವೆ ಆಗಲ್ಲ, ಕೈಯಲ್ಲಿ ದುಡ್ಡಿದೆ, ಯಾರ್ದು ಕಂಟ್ರೋಲ್ ಇಲ್ಲ, ವೈಲ್ಡ್ ಎನರ್ಜಿ, ಎಕ್ಸ್ಪೀರಿಯನ್ಸ್ ಇಲ್ಲ, ಕಂಬೈನ್ ಟ್ರೇಡಿಂಗ್ ಫಸ್ಟೇ. ದಿಸ್ ಇಸ್ ವಾಟ್ ಹ್ಯಾಪನ್ಸ್. ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಹ್ಯಾಪನ್ಸ್, ರೈಟ್? ಒಂದು ಕಿವಿ ಮಾತು ಯಂಗ್ಸ್ಟರ್ಸ್ ಅಥವಾ ಯಾರಾದರೂ ಸೀನಿಯರ್ಸ್ ಇದನ್ನು ನೋಡ್ತಾ ಇದ್ದಾರೆ, ಈ ವಿಡಿಯೋನ ದಯವಿಟ್ಟು ನಿಮ್ಮ ಮಕ್ಕಳೊಟ್ಟಿಗೆ ಶೇರ್ ಮಾಡಿ. ಜೀವನದಲ್ಲಿ ಹಣ ಮಾಡಬೇಕಾದ್ರೆ ಟ್ರೇಡ್ ಮಾಡಬೇಡಿ. ಜೀವನದಲ್ಲಿ ಹಣ ಮಾಡಬೇಕಾದ್ರೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಮಾಡಬೇಡಿ. ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಎಲ್ಲಕ್ಕಿಂತ ಇಂಪಾರ್ಟೆಂಟು. 20-30-40 ವರ್ಷ ತನಕ ಬೇಕಾಗಿರುವಂಥದ್ದು ನಿಮ್ಗೆ ಹಣ ಮಾಡುವಂಥದ್ದು ನಿಮ್ಮ ಮಾಡುವ ವೃತ್ತಿಯಿಂದವೇ ಹೊರತು ನಿಮ್ಮ ಇನ್ವೆಸ್ಟ್ಮೆಂಟ್ಗಳಿಂದ ನೀವು ಹಣ ಮಾಡಲ್ಲ. ನಿಮಗೆ ಬರುವ ಸಂಬಳನೇ ಕಡಿಮೆ. ನಿಮ್ಮ ಫೋಕಸ್ ಎಲ್ಲಿರಬೇಕು? ನಾನು ಹೇಗೆ ನನ್ನ ಸ್ಕಿಲ್ಲನ್ನು ಇಂಪ್ರೂವ್ ಮಾಡ್ತೇನೆ, ಹೇಗೆ ನಾಲೆಜನ್ನು ಇಂಪ್ರೂವ್ ಮಾಡ್ತೇನೆ, ಹೇಗೆ ಸಾಫ್ಟ್ ಸ್ಕಿಲ್ಲನ್ನು ಇಂಪ್ರೂವ್ ಮಾಡ್ತೇನೆ, ಹೇಗೆ ನನ್ನ ಜಾಬಲ್ಲಿ ಮೇಲೆ ಬರ್ತೇನೆ. ಇಟ್ ಈಸ್ ರಿಸ್ಕ್ ಫ್ರೀ ಥಿಂಗ್. ನಿಮ್ಮ ಹೂಡಿಕೆಗಳನ್ನು ನಿಮ್ಮ ಸ್ಕಿಲ್ ಸೆಟ್ಟಲ್ಲಿ ಹಾಕಿ, ನಿಮ್ಮ ಹೂಡಿಕೆಗಳನ್ನು ಹೊಸ ಕೋರ್ಸ್ಗಳು ಮಾಡೋದ್ರಲ್ಲಿ ಹಾಕಿ, ನಿಮ್ಮ ಹೂಡಿಕೆಯನ್ನು ನಿಮ್ಮ ಸಂಸ್ಥೆಗೆ ಬೇಕಾಗಿರ್ತಕ್ಕಂಥ ಯಾವ ಸ್ಕಿಲ್ಸ್ ಬೇಕು ಅದರಲ್ಲಿ ಹೂಡಿಕೆ ಮಾಡಿ. ಆವಾಗ ನಿಮಗೆ ನಿರಂತರವಾಗಿ ಹಣದ ಚಲಾವಣೆ ಬರ್ತದೆ. ಹೂಡಿಕೆ ಮಾಡೋದು ಯಾವಾಗ? ನಿಮ್ಮ ಉತ್ಪತ್ತಿ ಜಾಸ್ತಿ ಆದಾಗ. ಉತ್ಪತ್ತಿಯೇ ಜಾಸ್ತಿ ಆಗದೆ ನೀವು ಹೂಡಿಕೆ ಮಾಡ್ತೀನಿ ಅಂದರೆ ಅರ್ಥವೇ ಇಲ್ಲ, ಯಾವ ಅರ್ಥವೂ ಇಲ್ಲ. ನಿಮ್ಮ ಇನ್ಕಮ್ ಜಾಸ್ತಿ ಮಾಡಿ. ನಿಮಗೆ ಒಂದು 5,000 ರೂಪಾಯಿ ಪ್ರತಿ ತಿಂಗಳು ಜಾಸ್ತಿ ಆದರೂ 30 ವರ್ಷದಲ್ಲಿ ನಿಮ್ಮ ಇನ್ಕಮ್ ಎಷ್ಟಾಯಿತು ನೋಡಿ. ಯಾರ ಜವಾಬ್ದಾರಿ ಇಲ್ಲ, ಯಾರು ನಿಮ್ಮನ್ನು ಕೇಳೋದಿಲ್ಲ. ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್, ನಾನು ಆ ಸ್ಕಿಲ್ ತೊಗೊಂಡೆ. ನಿಮ್ಮನ್ನೆಲ್ಲರೂ ರೆಸ್ಪೆಕ್ಟ್ಫುಲ್ಲಾಗಿ ನೋಡ್ತಾರೆ, ಮನೇಲಿ ರೆಸ್ಪೆಕ್ಟ್ಫುಲ್ಲಾಗಿ ನೋಡ್ತಾರೆ, ಆಫೀಸಲ್ಲಿ ರೆಸ್ಪೆಕ್ಟ್ಫುಲ್ಲಾಗಿ ನೋಡ್ತಾರೆ. ಬೇರೆ ಬೇರೆ ಕಂಪ್ನಿಗಳು, ನೀ ಆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀಯ, 10,000 ನಾನು ಜಾಸ್ತಿ ಕೊಡ್ತೀನಿ, ಇಲ್ಬಾ ಅಂತ ಹೇಳ್ತಾರೆ. ಕರೆಕ್ಟ್. ಫೋಕಸ್ ಯುವರ್ ಎನರ್ಜಿ ಆನ್ ಸ್ಕಿಲ್ ಬಿಲ್ಡಿಂಗ್, ನಾಲೆಜ್ ಬಿಲ್ಡಿಂಗ್. ಸ್ಟೇ ಅವೇ ಫ್ರಮ್ ಆಲ್ ದೀಸ್ ಥಿಂಗ್ಸ್. ಆ್ಯಂಡ್ ದ್ಯಾಟ್ ಈಸ್ ದ ಬೆಸ್ಟ್ ವೇ ಟು ವಿನ್ ಇನ್ ಲೈಫ್, ವಿನ್ ಇನ್ ಸ್ಟಾಕ್ ಮಾರ್ಕೆಟ್. ಭಾಳ ನಿಜವಾದ ಮಾತನ್ನು ಹೇಳಿದಿರಿ ತಾವು. ಯಾಕಂದರೆ ಈ ಎಸ್ಪೆಷಲಿ 20-30 ವರ್ಷ ವಯಸ್ಸಿನ ಯುವಜನತೆ ಈ ವಿಡಿಯೋನ ಭಾಳ ತಪ್ಪದೆ ನೋಡಬೇಕಂತ ನಾನಾದರೂ ಹೇಳ್ತೀನಿ. ಯಾಕಂದರೆ ಅನೇಕ ಮಂದಿ F&O ಇರ್ಬೋದು, ಡೇ ಟ್ರೇಡಿಂಗಿಗೆ ಮರಳಾಗಿ ಅಲ್ಲಿ ಏನೋ ಐ ಥಿಂಕ್ ಮಿಸ್ಗೈಡ್ ಆಗಿರ್ಬೋದು, ಅದ್ರ ಬಗ್ಗೆ ಅರಿವಿನ ಕೊರತೆ ಇರ್ಬೋದು, ಈ ಕಾರಣಕ್ಕೋಸ್ಕರ ಹಣವನ್ನು ಕಳೆದುಕೊಳ್ಳುವಂಥವ್ರು ಎಷ್ಟೋ ಮಂದಿ ಇದ್ದಾರೆ. ಹೇಳ್ಕೊಳ್ಳೋಕೆ ಆಗ್ತಾ ಇಲ್ಲ ಅವರಿಗೆ ಅವರ ಸಂಕಟವನ್ನು. ನೋಡಿ, ಅವರು ಮಿಡ್ ಲೈಫ್ ಫೈನಾನ್ಷಿಯಲ್ ಕ್ರೈಸಿಸ್ಗೆ ಹೋಗ್ತಾರೆ. ಹಾಂ, ನಿಜ. ಅರ್ಲಿ ಫೇಸಲ್ಲಿ ನೋಡಿ, ನಿಮ್ಮ ಸ್ಯಾಲ್ರಿಯೇ ಕಡಿಮೆ, ನೀವು ಸೋಲ್ತೀರಿ. ಸೋತಾಗ ಅದನ್ನು ರಿಕವರ್ ಮಾಡಲಿಕ್ಕೆ ಎಷ್ಟೋ ವರ್ಷಗಳ ಕಾಲ ನೀವು ಕೆಲಸ ಮಾಡಿ ಆ ಸಾಲವನ್ನು ತೀರಿಸಬೇಕಾಗ್ತದೆ. ಕ್ರೆಡಿಟ್ ಕಾರ್ಡ್ ಡೆಟ್ಟಲ್ಲಿ ಸಿಗ್ತೀರಿ. ನಿಮ್ಮ ಸಂಸಾರದಲ್ಲಿ ಒಡಕು ಬೀರ್ತದೆ. ನೀವು ಸಣ್ಣ ಪ್ರಾಯದಲ್ಲಿ ಇರ್ತೀರಿ, ಹೊಸದಾಗಿ ಮದುವೆ ಆಗಿರ್ತೀರಿ. ನಿಮ್ಮ ಮತ್ತು ನಿಮ್ಮ ಮನೆಯವರೊಂದಿಗೆ ಒಂದು ಆಶೋತ್ತರಗಳಿರೋದು ಸರ್ವೇ ಸಾಮಾನ್ಯ. ನಿಮ್ಮ ಈ ಒಂದು ಮಿಸ್ಅಡ್ವೆಂಚರಿಂದಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕ ವ್ಯವಸ್ಥೆಗಳನ್ನು ನೀವು ಸಂಸಾರದಲ್ಲಿ ಮಾಡ್ಕೊಳ್ಳಿಕ್ಕೆ ಆಗದೇ ಇದ್ದಾಗ ಸಂಸಾರದಲ್ಲಿ ಒಡಕು ಬೀರ್ತದೆ. ಡಿವೋರ್ಸ್ಗಳು, ಮಕ್ಕಳಿಂದ ದೂರ, ಮಕ್ಕಳು ಕೆಟ್ಟ ಅಭ್ಯಾಸಕ್ಕೆ ಸಿರೋದು, ಎಲ್ಲಕ್ಕೆ ಮೂಲ ಕಾರಣ ಇದಾಗುವಂಥ ಸಾಧ್ಯತೆ ಇದೆ. ಇಟ್ ಈಸ್ ಎ ಪೊಟೆನ್ಷಿಯಲ್ ಸೋರ್ಸ್ ಆಫ್ ಮಿಡ್ ಲೈಫ್ ಫೈನಾನ್ಷಿಯಲ್ ಕ್ರೈಸಿಸ್. ನಾನು ಇಷ್ಟೇ ವಿನಂತಿ, ಯಾರೂ ಇದಕ್ಕೆ ಬಲಿಯಾಗಬೇಡಿ. ನಿಮ್ಮ ಜೀವನವನ್ನು ಚೆನ್ನಾಗಿ ನಿರೂಪಿಸ್ತಕ್ಕಂಥ ಸಾಧ್ಯತೆ ನಿಮಗೆಲ್ಲವೂ ಇರಬೇಕಾದ್ರೆ ಅದನ್ನು ಯಾಕೆ ಕಳ್ಕೊಳ್ತೀರಿ? ಸೊ ವಿನ್ 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 ಆ ರೂಟನ್ನು ಫಾಲೋ ಮಾಡಿ. ಎಲ್ಲ ವಿಧಾನದಲ್ಲಿ ಲೈಫಲ್ಲಿ ನೀವು ಏನೇ ಮಾಡುವ ಕೆಲಸ ಇರ್ಬೋದು, ಟ್ರೇಡಿಂಗ್ ಇರ್ಬೋದು, ಹೂಡಿಕೆ ಇರ್ಬೋದು, ಪರ್ಸ್ನಲ್ ಇರ್ಬೋದು, ಆಫೀಸ್ ಇರ್ಬೋದು, ನಾವು ಮಾಡೋ ಪ್ರತಿಯೊಂದರೊಳಗೂ ಎಲ್ಲರೂ ಗೆಲ್ಲಬೇಕು. ನಾನು ಗೆಲ್ಲಬೇಕು, ನನ್ನ ಎದುರಿನವ್ರು ಗೆಲ್ಲಬೇಕು, ನನ್ನ ಒಟ್ಟಿಗಿರೋರೆಲ್ಲ ಗೆಲ್ಲಬೇಕು ಅಂದರೆ ಅದು ಒಂದೇ ವಿನ್ನಿಂಗ್ ಫಾರ್ಮುಲಾ, ಬೇರೆ ಯಾವ ಫಾರ್ಮುಲಾಗಳು ಇಲ್ಲ. ನಿಜ. ಇನ್ನೊಂದು ಕೊನೆಯದಾಗಿ ಒಂದು ಪ್ರಶ್ನೆ ಕೇಳುವಂಥದ್ದು, ಅನೇಕ ಮಂದಿಗೆ ಏನಂದರೆ ನನ್ನ ಸ್ಯಾಲ್ರಿ ಆದಾಯ ಕಡಿಮೆ ಅಂತ ಒಂದು ಭಾವನೆ ಇರುತ್ತೆ. ಅಂಥವರು ಕೂಡ ಈ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮೂಲಕ ಒಂದು ವೆಲ್ತ್ ಕ್ರಿಯೇಟ್ ಮಾಡೋಕ್ಕೆ ಅವಕಾಶ ಆಗುತ್ತಾ, ಏನು ಹೇಳ್ತೀರಿ ಅಂತ? ಖಂಡಿತ ಸಾಧ್ಯ ಇದೆ, ಖಂಡಿತ ಸಾಧ್ಯ ಇದೆ. ಲಾಂಗ್ ಟರ್ಮ್ ಇರುವಂಥದ್ದೇ ಕಡಿಮೆ ಮೂಲಗಳನ್ನು ಮಾಡಬೇಕಾದ್ರೆ. ರೈತರ ಒಂದು ಎಕ್ಸಾಂಪಲ್ ತಗೊಂಡು ನೋಡ್ಬೇಕು. ನೋಡಿ, ಒಬ್ಬ ನಾನೊಂದು ರೈತ ಕುಟುಂಬದಿಂದ ಬಂದವನು. ರೈತ ಭತ್ತ ಬೆಳೀತಾನೆ. ಈ ಭತ್ತ ಬೆಳೆದಾಗ ಹೆಚ್ಚಿನ ಅಂಶವನ್ನು ಕನ್ಸ್ಯೂಮ್ ಮಾಡ್ತಾರೆ ಪರ್ಸ್ನಲ್ ಯೂಸ್ಗೆ. ಸ್ಮಾಲ್ ಪೋರ್ಷನನ್ನು ತೆಗೆದು ಬಿತ್ತನೆ ಬೀಜವಾಗಿ ತೆಗೆದಿಡ್ತಾರೆ. ಕರೆಕ್ಟಾ?
ಆ ಬಿತ್ತನೆ ಬೀಜ ಏನು ಮಾಡ್ತಾರೆ, ಮುಂದಿನ ವರ್ಷ ಪುನಃ ಫಸ್ಟ್ ನೆಡ್ತಾರೆ, ಮಳೆ ಬಂದಾಗ ಇನ್ನೊಂದು ಬೆಳೆ ತೆಗಿತಾರೆ. ನಿಮ್ಮ ಸ್ಯಾಲರಿಯೂ ಕೂಡ ಅಷ್ಟೇ, ದ ಸ್ಯಾಲರಿ ಯು ರಿಸೀವ್, ನೀವು ಭತ್ತ ಬೆಳೆದಂಗೆ ಅದರ ಹೆಚ್ಚಿನ ಅಂಶವನ್ನು ಕನ್ಸ್ಯೂಮ್ ಮಾಡಿ, ಸಣ್ಣ ಅಂಶವನ್ನು ಹೂಡಿಕೆ ಮಾಡಿ. ಓಕೆ, 30 ವರ್ಷದಲ್ಲಿ ಇದು ಬೆಳೀತದೆ. ನಿಮ್ಗೆ ಯಾವಾಗ ಡೌಟ್ ಬರ್ತದೆ, ನೇಚರ್ನಲ್ಲಿರುವ ಎಕ್ಸಾಂಪಲ್ ತಗೊಂಡು ನೋಡಿ. ನೇಚರ್ ಹ್ಯಾಸ್ ಸೋ ಮಚ್ ಎಕ್ಸಾಂಪಲ್ ಫಾರ್ ಅಸ್. ನೇಚರ್ ಈಸ್ ಸುಪ್ರೀಮ್. ಯಾಕಂದರೆ ಇದು ಎವಲ್ಯೂಷನಲ್ಲಿ ಬೆಳೆದು ಉಳಿದದ್ದು. ಆದ್ದರಿಂದ ನೇಚರ್ ಏನು ಮಾಡ್ತದೋ ಅದು ಹಾಗೆ. ನಮಗೆ ರೈತರೇ ಇನ್ಸ್ಪಿರೇಷನ್ ಅದರೊಳಗೆ. ರೈತ ಏನು ಮಾಡ್ತಾನೆ ಅದನ್ನು ನಾವು, ಇದು ಹಣದ ಕೃಷಿ. ನಾನೊಂದು ಹಿಂದೆ 2008-9ರಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೆ. ನೀವು ಹಣವನ್ನು ಸಹ ಬೆಳಿಬೋದು ಅಂತ, ತೀರ್ಥಹಳ್ಳಿಯ ಒಂದು ಅಡಿಕೆ ಬೆಳೆಗಾರರಿಗೆ ಮಾಡಿದ್ದೆ. ಯು ಕ್ಯಾನ್ ಗ್ರೋ ಕ್ರಾಪ್, ಇಟ್ಸ್ ಜಸ್ಟ್ ನಾಟ್ ದಟ್ ಯು ಕ್ಯಾನ್ ಗ್ರೋ ಅರೆಕನಟ್. ನೀವು ಹಣವನ್ನು ಕೂಡ ಕೃಷಿ ಮಾಡ್ಬೋದು ಅಂತೇಳಿ. ಇದು ಸತ್ಯವಾಗಿ ಯಂಗ್ಸ್ಟರ್ಸ್ಗೆ ಎಲ್ಲರೂ ಅಷ್ಟೇ, ನೀವು ಹಣದ ಕೃಷಿ ಮಾಡ್ಬೋದು. ಆದರೆ ಆ ಕೃಷಿಯಲ್ಲಿ ಉಪಯೋಗಿಸ್ತಕ್ಕಂಥ ಎಕ್ಸಾಂಪಲ್ಸು, ರೀತಿ ನೀತಿಗಳನ್ನು ಅನುಸರಿಸ್ಕೊಡ ಹಣವನ್ನು ಕೂಡ ನೀವು ಬೇಕಾದಷ್ಟು ಪ್ರಮಾಣದಲ್ಲಿ ಉತ್ಪತ್ತಿ ಮಾಡಲಿಕ್ಕೆ ಖಂಡಿತವಾಗಿ ಸಾಧ್ಯ ಇದೆ. ನಿಜ ಕೂಡ ಬಹಳ ಆ್ಯಕ್ಚುಲಿ ಇದೊಂದು ಗೋಲ್ಡನ್ ವರ್ಡ್ಸ್ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಅನೇಕ ಮಂದಿ ಫ್ಯೂಚರ್ ಆ್ಯಂಡ್ ಆಪ್ಷನ್ ಬಗ್ಗೆ ಅರ್ಧಂಬರ್ಧ ಕಲ್ತ್ಕೊಂಡು ಹಣವನ್ನು ಕಲ್ತ್ಕೊಳ್ಳುವಂಥವ್ರು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ನ ಬೆನಿಫಿಟನ್ನು ಯಾವ ರೀತಿ ಪಡೆದುಕೊಳ್ಬೇಕು, ಅದರ ಒಂದು ಟೈಮ್ ವ್ಯಾಲ್ಯೂನ ಕೊಟ್ಟು ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮೂಲಕ ನಿಜವಾದ ಅಸೆಟ್ಟನ್ನು, ವೆಲ್ತನ್ನು ಕ್ರಿಯೇಟ್ ಮಾಡ್ಬೋದು ಅನ್ನೋ ಬಗ್ಗೆ ಸಾಕಷ್ಟು ಉಪಯುಕ್ತದ ಮಾರ್ಗದರ್ಶನವನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋವನ್ನು ತಪ್ಪದೇ ವೀಕ್ಷಿಸಿ ಕೊನೆ ತನಕ. ಜೊತೆಗೆ ನಿಮ್ಮೆಲ್ಲ ಬಂಧುಗಳಿಗೆ, ರಿಲೇಟಿವ್ಸ್ಗಳಿಗೆ, ಮಕ್ಕಳಿಗೆ ಈ ವಿಡಿಯೋನ ತೋರಿಸಿ ಅವರಲ್ಲಿ ಹಣಕಾಸು ಜ್ಞಾನವನ್ನು ಹೆಚ್ಚಿಸಿ ಅಂತ ಕೇಳ್ಕೊಳ್ತಾನೆ. ಜೊತೆಗೆ ಎಲ್ಲ ಕಡೆ ಶೇರ್ ಮಾಡಿ ಅನ್ನುವಂಥದ್ದು ಅದು ಕೂಡ ಬಹಳ ಮುಖ್ಯ ಅಂತ ಅನಿಸ್ತದೆ. ಇದರಿಂದ ಏನಾಗುತ್ತೆ ಅಂದರೆ ನಮಗೂ ಕೂಡ ಇಂತಹ ಮತ್ತಷ್ಟು ಉಪಯುಕ್ತವಾದ ವಿಡಿಯೋಗಳನ್ನು, ಸಂದರ್ಶಕಗಳ ಅವರ ಒಂದು ಅನುಭವದ ವಿಚಾರಗಳನ್ನು ವಿನಿಮಯ ಮಾಡಲಿಕ್ಕೆ ಕೂಡ ಅವಕಾಶ ಆಗುತ್ತೆ ಅಂತ ಕೇಳ್ಕೊಳ್ತಾ, ಇಷ್ಟು ಹೊತ್ತು ವಿಡಿಯೋಗಳನ್ನು ವೀಕ್ಷಿಸಿದ್ರೆ ಮತ್ತಷ್ಟು ಮಂದಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.